ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇವರೆಲ್ಲ ಎಲ್ರು ಅಷ್ಟೇ. ಇವ್ರು ಬಂದ್ಬಿಟ್ಟು ಒಂದ್ ವರ್ಷದ ಆಯ್ತು. ಲತಾಮ್ಮ ಅಂತ. ಇವ್ರಿಗೆ ಆಕ್ಚುಲಿ ಮಕ್ಳು ಯಾರು ಇಲ್ಲ. ಆತರ ಇವ್ರ ಗಂಡ ಇದ್ರು, ಗಂಡನ ಜೊತೆ ಚೆನ್ನಾಗಿದ್ರು. ಗಂಡ ತೀರ್ಕೊಂಡ್ಮೇಲೆ ಇವ್ರಿಗೆ ನೋಡ್ಕೊಳ್ಳೋದು ಯಾರು ಇಲ್ಲ. ಇವ್ರಿಗೆ ಸುಮಾರು 70 ವರ್ಷದ ಮೇಲಾಗಿದೆ. ಅದರಿಂದ ಇವ್ರು 60 ವರ್ಷ ಆದ್ಮೇಲೆ ಸೀನಿಯರ್ ಸಿಟಿಸನ್ ಅಂದ್ಬಿಟ್ಟು ರಿಟೈರ್ಡ್ ಲೈಫ್ ಕೊಟ್ಬಿಡ್ತಾರೆ. ಅಂದ್ರೆ ಇವ್ರಿಗೆ ಒಂಟಿಯಾಗಿ ಎಲ್ಲೂ ಜೀವನ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಆಶ್ರಮಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಚೆನ್ನಾಗಿದೆಯಮ್ಮ ಆಶ್ರಮ? ಚೆನ್ನಾಗಿ ನೋಡ್ಕೋತಿದಾರಾ? ಇವರು ಮೀನಮ್ಮ ಅಂತ. ಇವ್ರು ಆಕ್ಚುಲಿ ಬಂದ್ಬಿಟ್ಟು ಒಂದ್ ವರ್ಷದ ಮೇಲಾಯ್ತು. ಇವ್ರಿಗೆ ಆಕ್ಚುಲಿ ನಮ್ ಡೀಟೇಲ್ಸ್ ಅವ್ರು ಕರೆಕ್ಟ್ ಸಿಕ್ಕಿಲ್ಲ. ಇವ್ರಿಗೆ ಆಕ್ಚುಲಿ ಸರಿಯಾಗಿ ಮಾತಾಡೋದಕ್ಕೆ ಬರಲ್ಲ. ಬಟ್ ಆದ್ರೆ ತುಂಬಾ ಖುಷಿಯಾಗಿ ಇದ್ದಾರೆ. ಮೀನಮ್ಮ ಏನ್ ಹೆಸರು? ಯಾವ ಊರು? ಯಾವ ಊರು? ಬೆಂಗಳೂರು. ಮಕ್ಳು ಇಲ್ವಾ? ಮದ್ವೆ ಮಕ್ಳು ಬಿಟ್ಬಿಟ್ರಾ? ಮಕ್ಳಿದಾರಾ? ಒಬ್ರಾ? ಮಕ್ಳಿದಾರಂತೆ. ಯಾರೋ ಬಿಟ್ಟಿದಾರಂತೆ. ಒಂದ್ ವರ್ಷ ಆಯ್ತು ಅವ್ರ ಹತ್ರ ಬಂದು. ಯಾರೋ ಒಬ್ರು ಆತರ ನೋಡಿದವ್ರು ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಬಿಟ್ಟಿರುವಂತದ್ದು. ಅಲ್ಲಿ ರೋಡ್ ಅಲ್ಲಿ ಯಾರೋ ನೋಡಿದವ್ರು. ಇವ್ರು ಆಕ್ಚುಲಿ ಲಕ್ಷ್ಮಮ್ಮ ಅಂತ. ಇವ್ರು ಆಕ್ಚುಲಿ ಬಂದ್ಬಿಟ್ಟು ಇವ್ರು ಬಂದು ಹತ್ತತ್ರ ಒಂದ್ ವರ್ಷದ ಹತ್ರ ಆಯ್ತು. ತುಂಬಾ ಚೆನ್ನಾಗಿದ್ದಾರೆ. ಇವ್ರಿಗೂ ಅಷ್ಟೇ ಏಜ್ ಆಗಿದೆ. ಅವ್ರ ಮಕ್ಳಿದ್ರು, ಗಂಡ್ ಮಕ್ಳಿದ್ರಂತೆ. ಅವ್ರು ತೀರ್ಕೊಂಡ್ರು. ಅದ್ರಿಂದ ಯಾರು ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಆಶ್ರಮಕ್ಕೆ ಬಂದಿದ್ದಾರೆ. ಇಬ್ರು ಮಕ್ಳು ತೀರ್ಕೊಂಡ್ರ? ಇಬ್ರು ಮಕ್ಳು, ಗಂಡ್ ಮಕ್ಳು ತೀರ್ಕೊಂಡ್ರು. ಸೊಸೆ? ಸೊಸೆಯರಿದ್ದಾರೆ, ಅವ್ರಿಗೆ ಹೆಣ್ಮಕ್ಳು ಇದ್ದಾರೆ. ಮಗ ಇದ್ರೆ ನಾವ್ ಹೆಚ್ಚು ಕಮ್ಮಿ ಏನಾದ್ರು ಮಾತಾಡ್ಬೋದು. ಮಗ ಇಲ್ದಿದ್ಮೇಲೆ ಅವ್ರ ಏನಾದ್ರು ಮಾತಾಡಿದ್ರು ಏನಾದ್ರು ಮಾಡಿದ್ರು ನಮ್ಗೆ ಓರ್ಪು ಆಗಲ್ಲ. ನಮ್ ಮನಸ್ಸು ಮಾತು ತಡಿಯಕ್ಕಾಗಲ್ಲ ನಮ್ಗೆ. ಬೇಡ ಇನ್ನು ಎಲ್ಲಾರು ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳೆಲ್ಲ ನೋಡಿದ್ದಾಯ್ತು. ಇನ್ನು ಬೇಡ, ನಮ್ ಜನಗಳೇ ಬೇಡ, ಎಲ್ಲಾನು ಹೋಗಿ ನೆಮ್ಮದಿಯಾಗಿ ಇದ್ದು ಬಿಡೋಣ ಅಂತ ನಾನೇ ಬಂದು ಇಲ್ಲಿ ಬಂದೆ ಕೇಳ್ಕೊಂಡು. ಈ ಊರೇನೆ, ಬೆಂಗಳೂರು. ಮನೆ ಸ್ವಂತ ಮನೆ? ಅದೇ ಸ್ವಂತ ಮನೆ ಇಲ್ಲ, ಬಾಡಿಗೆ. ಆಸ್ತಿ ಏನಿಲ್ಲ? ಏನು ಇಲ್ಲ. ಇದ್ದಿದ್ರೆ ನಿಮ್ಮನ್ನ ಬಿಡ್ತಾ ಇರ್ಲಿಲ್ಲ? ಇಲ್ಲಿ ಹೇಗಿದ್ದೀರಾ? ಇಲ್ಲಿ ಚೆನ್ನಾಗಿದ್ದೀವಿ. ಇಲ್ಲೇನ್ ತೊಂದ್ರೆ ಇಲ್ಲ. ಚೆನ್ನಾಗಿ ನೋಡ್ಕೊಂತಾವ. ಏನ್ ತೊಂದ್ರೆ ಇಲ್ಲ. ಇಲ್ಲಿ ಹೇಗಿದ್ದಾರೆ ಇಲ್ಲಿ ಜನರೆಲ್ಲ? ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲರೂ ನಮ್ಮ ಮನೆಯವ್ರ ಇದ್ದಂಗೆ ಇದ್ದೀವಿ. ಯಾರೇನ್ ಜಗಳ ಮಾಡೋರಿಲ್ಲ, ಏನಿಲ್ಲ. ಎಲ್ಲರೂ ಚೆನ್ನಾಗಿದ್ದೀವಿ. ಅವ್ನ್ ದೊಡ್ಡ ಮಗ ತೀರ್ಕೊಂಡು ಇನ್ನೇನು 15 ವರ್ಷ ಆಗೈತೆ. ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ. ನಮ್ಮ ಮಗ ತೀರೋಗಿ ಇನ್ನೇನು 1 ವರ್ಷ ಆಯ್ತು. ಆಕ್ಸಿಡೆಂಟ್ ಆಗಿ ತೀರೋದ್ರು. ಇವ್ರದ್ದು ಕೇಳ್ತೀರಾ? ಇವ್ರದ್ದು ಆಕ್ಚುಲಿ ರಾಧಮ್ಮ ಅಂತ. ಇವ್ರು ಆಕ್ಚುಲಿ ಬಂದು ಇಲ್ಲದೆ ಒಂದು ವರ್ಷ ಆಗ್ತಾ ಬಂತು. ಇವರೆಲ್ಲ ಸೇಮ್ ಟೈಮಲ್ಲಿ ಬಂದಿದ್ದೀರಿ ಇಬ್ರು. ಇವ್ರು ಆಕ್ಚುಲಿ ಮಾಡಿ ಇವ್ರಿಗೆ ಮಕ್ಳಿಲ್ಲ. ಮಕ್ಳಿಲ್ಲ ಅಲ್ಲಮ್ಮ? ಮಕ್ಳಿಲ್ಲ. ಅವ್ರ ಯಜಮಾನ್ರು ತೀರ್ಕೊಂಡ್ಮೇಲೆ ಈ ತರ ಅವ್ರಿಗೆ ಯಾರು ನೋಡ್ಕೊಳ್ಳೋರಿಲ್ದೇನೆ ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು ಅವರು, ಬ್ಯಾಡ್ರಳ್ಳಿ ಹತ್ರ. ಅಲ್ಲಿ ಒಬ್ರು ಸ್ಟೂಡೆಂಟ್ ಕಾಲೇಜ್ಗೆ ಹೋಗೋರು ಈ ತರ ಒಬ್ರು ಸಮಸ್ಯೆಯಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕಾಲ್ ಮಾಡಿ ಕರ್ಸ್ಕೊಂಡು ಆಶ್ರಮಕ್ಕೆ ಕಳ್ಸಿರುವಂತದ್ದು. ಇಲ್ಲಿ ಇವಾಗ ಚೆನ್ನಾಗಿದ್ದಾರೆ. ಲಕ್ಷ್ಮಮ್ಮ ಏನ್ ಸಮಾಚಾರ? ಇವ್ರಿಗೆ ಆಕ್ಚುಲಿ ಬಂದ್ಬಿಟ್ಟು 100 ವರ್ಷ ಆಗಿರ್ಬೋದೇನೋ. ಲಕ್ಷ್ಮಿ ಏನ್ ಹೆಸರು? ಲಕ್ಷ್ಮಿ. ಯಾವ ಊರು? ನಮ್ದು ಅಲ್ಲೇ ತುಸಂದ್ರ. ಲಕ್ಷ್ಮಿ ಅಂತ. ಆಕ್ಚುಲಿ ಬಂದ್ಬಿಟ್ಟು ಸುಮಾರು 3 ವರ್ಷ ಆಯ್ತು ಇವ್ರ ಆಶ್ರಮಕ್ಕೆ ಬಂದು. ಏನಂದ್ರೆ ಇವ್ರಿಗೆ ಎಷ್ಟು ವರ್ಷ ಅಂದ್ರೆ ಹತ್ತತ್ರ 100 ವರ್ಷ ಆಗಿರ್ಬೋದೇನೋ. ಬಟ್ ಇರೋದೆ ಎದ್ದೇಳಕ್ಕಲ್ಲ ಆಗಲ್ಲ ಇವ್ರಿಗೆ, ಕಂಪ್ಲೀಟ್ಲಿ ಬೆಡ್ ರಿಡನ್. ಬಟ್ ಇವ್ರಿಗೆ ಮಕ್ಳ್ಯಾರು ಇಲ್ಲ ಅಂತ ಹೇಳ್ದಂಗಿದೆ. ಯಾವ್ದೋ ಒಂದು ವಿಡಿಯೋ ಹಾಕಿದಾಗ ಯಾರೋ ಒಬ್ರು ಕಾಲ್ ಮಾಡಿದ್ರು ಈ ತರ ಅವ್ರಿಗೆ ಸುಮಾರು ದಿನದಿಂದ ಅವ್ರು ಮದ್ವೆ ಆಗಿದ ತಕ್ಷಣ ಸುಮಾರು ಸ್ವಲ್ಪ ವರ್ಷಕ್ಕೇನೆ ಗಂಡ ಏನೋ ಬಿಟ್ಟೋದ್ರಂತೆ. ಆಮೇಲೆ ಮಕ್ಳು ಆಗಿಲ್ವಂತೆ. ಅಲ್ಲಿ ಇಲ್ಲಿ ಕುರಿ ಕಾಯ್ಕೊಂಡೋದು ಇದು ಕೆಲಸ ಮಾಡ್ಕೊಂಡಿದ್ರು. ಇವ್ರು ನಾವು ರೆಸ್ಕ್ಯೂ ಮಾಡಿರೋದು ಬಂದ್ಬಿಟ್ಟು ಮಲ್ಲೇಶ್ವರಂ ಅಲ್ಲಿ. ಇವ್ರನ್ನ ಒಂದು ಕಡೆ ಇದು ರೋಡಲ್ಲೆಲ್ಲ ಭಿಕ್ಷೆ ಬೇಡ್ಕೊಂಡು ಅಲ್ಲೆಲ್ಲ ಮಲ್ಕೊಂಡಿದ್ರು. ಮಲ್ಲೇಶ್ವರಂ ಇಂದ ರೆಸ್ಕ್ಯೂ ಮಾಡಿ ನಮ್ಮ ಆಶ್ರಮ ಕರ್ಕೊಂಡು, ಅಲ್ಲಿ ಯಾರೋ ಒಬ್ರು ಕಾಲ್ ಮಾಡಿ ಹೇಳಿದ್ರು ಈ ತರ ಒಬ್ರು ಅಜ್ಜಿ ಇದಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದ್ರು. ಈಗ ತುಂಬಾ ಖುಷಿಯಾಗಿ ಚೆನ್ನಾಗಿದ್ದಾರೆ. ಹಾಯ್ ಮಾಡು. ಇವ್ರು ಆಕ್ಚುಲಿ ಸುಮಾ ಅಂತ. ಇವ್ರು ಆಕ್ಚುಲಿ ಬಂದ್ಬಿಟ್ಟು ಹಾಸನ ಹತ್ರ ಇವ್ರ ದೂರು. ಅವ್ರು ಆಕ್ಚುಲಿ ಯಾರೋ ಒಬ್ರು ಈ ತರ ಕರ್ಕೊಂಬಂದ್ ಬಿಟ್ಟೋದ್ರು. ಇವ್ರು ದೂರದ ರಿಲೇಷನ್ ಅವರು. ಇವರಿಗೆ ಅಪ್ಪ ಅಮ್ಮ ಇಲ್ಲ, ತೀರ್ಕೊಂಡಿದಾರಂತೆ. ಇವ್ರು ಒಡ ಹುಡ್ದವ್ರು ಯಾರು ಇಲ್ವಂತೆ. ಈ ತರ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ ಬಿಟ್ಟು ಹೋದ್ಮೇಲೆ ಅವ್ರನ್ನೇ ನಾವು ಪುನಃ ಕಾಲ್ ಮಾಡಿದ್ವಿ. ಈ ತರ ಇವ್ರದ್ದು ಯಾರಿದ್ದಾರೆ? ಇವ್ರು ಹೇಳ್ತಾ ಇದಾರೆ ನಮ್ಗೆ ಅಪ್ಪ ಇದಾರೆ, ಅಮ್ಮ ಇದಾರೆ, ಮಕ್ಳಿದಾರೆ ಅಂತ. ಈ ತರ ಇವ್ರು ಹೇಳ್ತಾ ಇದಾರೆ. ಸರ್ ಯಾರಿದ್ದಾರೆ ಅಂತ. ಇಲ್ಲ ಸರ್ ಅವ್ರಿಗೆ ಯಾರು ಇಲ್ಲ. ಸರಿ ಸರ್ ನೀವು ಓಕೆ, ಇವ್ರನ್ನ ಕರ್ಕೊಂಡು ಹೋಗಿ ಬನ್ನಿ ಅಂತ ಇನ್ನೊಂದ್ಸರಿ ಕಾಲ್ ಮಾಡಿದ್ವಿ ನಾವು. ಅವ್ರು ಆಮೇಲೆ ಹೇಳಿದ್ರು ಇಲ್ಲ ಸರ್ ನಮ್ಗೆ ಅವ್ರು ಆಕ್ಚುಲಿ ಗೊತ್ತಿಲ್ಲ. ಇವರ ಅಕ್ಕ ಅಂದ್ರೆ ಇವರ ಸ್ವಂತ ಅಕ್ಕ ಅಲ್ಲ, ದೊಡ್ಡಮ್ಮನ ಮಗಳು ಸ್ವಂತ ಅಕ್ಕನ.
ಓಕೆ ಅವ್ರು ಯಾರು ನೋಡ್ಕೊಂತ ಇದ್ರಂತ ಅವ್ರೇನೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರಂತೆ. ಅದು ಹೋದ್ಮೇಲೆ ಯಾರು ನೋಡ್ಕೊಳ್ಳೋರು ಇಲ್ದೇನೆ ಈ ತರ ಅವ್ರ ದೂರದ ರಿಲೇಷನ್ ಅವ್ರು ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟಿದ್ದಾರೆ. ಅವ್ರಿಗೆ ಅದೇ ಹೇಳಿದ್ರು, ಅವ್ರು ನೋಡ್ಕೊಂತ ಇದ್ರು ಸರ್ ಇಷ್ಟ ದಿನ, ಇವಾಗ ಯಾರು ನೋಡ್ಕೊಳ್ಳೋರಿಲ್ಲ, ನಾವು ಕರ್ಕೊಂಡು ಹೋಗಿ ಎಲ್ಲೂ ನೋಡ್ಕೊಳಕ್ ಆಗಲ್ಲ, ನೀವ್ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಬಿಡಿ ಸರ್, ಅವ್ರ ಹೆಸರಲ್ಲಿ ಏನೂ ಇಲ್ಲ ಅಂತ ಅವ್ರು ಹೇಳೋದು. ನಾವ್ ಅದೇ ಹೇಳಿದ್ವಿ, ಇವ್ರು ಆಕ್ಚುಲಿ ಹೇಳ್ತಾರೆ ನಮ್ಮ ಹೆಸರಲ್ಲಿ ಆಸ್ತಿ ಇದೆ, ದುಡ್ಡಿದೆ ಅಂತ, ಅದಕ್ಕೋಸ್ಕರ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹೌದಾ? ಇವ್ರು ಆಕ್ಚುಲಿ ಬಂದ್ಬಿಟ್ಟು ಪದ್ಮಮ್ಮ ಅಂತ. ಇವರು ಮಂಗಳೂರು ಅಲ್ವಾ? ಯಾವ ಊರು ಇವಾಗ? ಬೆಂಗಳೂರಾ? ಮದ್ವೆ ಆಗಿದೆಯಲ್ಲ? ಮಕ್ಳಿದಾರ? ಒಬ್ರಿದಾರ? ಎಲ್ಲಿದ್ದಾರೆ ಗೊತ್ತಿಲ್ಲ. ಇವ್ರು ಆಕ್ಚುಲಿ ಪದ್ಮಮ್ಮ ಅಂತ. ಇವ್ರು ಆಕ್ಚುಲಿ ಊರು ಮಂಗಳೂರು, ಬಟ್ ಬೆಂಗಳೂರಲ್ಲೇ ಇದ್ದಿದ್ದು. ಇಲ್ಲಿಗೆ ಬಂದು ಒಂದು 3 months ಹತ್ರ ಆಯ್ತು ಅಷ್ಟೇ. ಇವರು ಮಕ್ಳಿದಾರಂತೆ, ಗಂಡ ಮಕ್ಳಿದಾರಂತೆ, ಬಟ್ ಎಲ್ಲಿದಾರಂತ ಇವರಿಗೆ ಗೊತ್ತಿಲ್ವಂತೆ, ಯಾರು ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕೆ? ಏನ್ ಸಮಸ್ಯೆ ಅಂತಾರೆ? ಏನ್ ಸಮಸ್ಯೆ ಅಮ್ಮ? ಏನು ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲ? ಏನು ಹೇಳಕ್ ಇಷ್ಟ ಇಲ್ವಾ? ಓಕೆ, ಇಲ್ಲಿ ಹೆಂಗಿದ್ದೀರಾ? ಚೆನ್ನಾಗಿದೆ. ಊಟ ಎಲ್ಲ ಓಕೆ? ಎಲ್ಲ ಓಕೆ? ಏನಾದ್ರು ಸಮಸ್ಯೆ ಇದೆಯಾ? ಎಲ್ಲ ಚೆನ್ನಾಗಿದೆ. ಅವ್ರಿಗೆ ಹೆಸರು ಹೇಳೋಕೆ ಇಷ್ಟ ಇಲ್ಲ ನಿಮ್ಗೆ? ಅವ್ರಿಗೆ ಅದಕ್ಕೆ ಲಾಸ್ಟ್ ಟೈಮ್ ನಾವು ಮಾಡಿದ್ವಿ, ಅದರಿಂದ ನಂಗೆ ಡೀಟೇಲ್ ಜಾಸ್ತಿ ಗೊತ್ತಿಲ್ಲ. ಅವ್ರು ಅದೇ ಹೇಳಿದ್ರು, ಹೇಳಕ್ ಇಷ್ಟ ಇಲ್ಲ ಅಂತ. ಏನಕ್ಕಂತ ಈ ತರ? ಬಟ್ ಆತರ ಅವ್ರದ್ದು ಏನಂತ ಹೇಳಿದ್ರೆ, ಅದೇ ಒಬ್ಬೊಬ್ರಿಗೆ ಆತರ ಇರುತ್ತೆ ಸರ್. ಅಲ್ಲ, ಅವರೇ ಬಂದು ಸೇರ್ಕೊಂಡಿದ್ದ? ಹೌದು, ಅವರೇ ಹಿಂಗೆ ಬಂದ್ರು, ಈ ತರ ಹುಡ್ಕೊಂಡು, ಅದು ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ರು, ಹುಡ್ಕೊಂಡು ಈ ತರ ಯಾರ ಹತ್ರ ಕೇಳ್ಕೊಂಡು ಇಲ್ಲಿಗೆ ಬಂದ್ರು. ನೋಡಿ ಹಣ್ಣಲ್ಲ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.